ಹೇಳ್ಕೊಳ್ಳೋದೇನ್ ಬೇಡ, ನಾನ್ ನಿಜವಾಗ್ಲೂ ಬಂದಿದ್ದೀನಿ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಶಾಪಿಂಗ್ ಹೋಗಿಲ್ವಾ? ನಿಮ್ಮನ್ ಬಿಟ್ಟು ನಾನೊಬ್ಳೆ ಎಲ್ಲಿಗೆ ಹೋಗ್ಲಿ ಸರ್? ಅಂದ್ರೆ ನೀನಿನ್ನ ಡ್ರೆಸ್ ಕೊಡ್ಸೋದ್ ಬಾಕಿ ಇದೆ, ಅದಕ್ಕಾದ್ರೂ ನೀನೀಗ ಶಾಪಿಂಗ್ ಬರ್ಲೇಬೇಕು. ಅವೆಲ್ಲ ಆಗಲ್ಲ, ನಾನೆಲ್ಲೂ ಬರೋಲ್ಲ. ನೀನೀಗ ಕೊಡ್ಸಲ್ಲ ಅನ್ನೋದು, ನಾನ್ ನಿನ್ ವಿಷಯನ ಮನೆಯವ್ರು ಎಲ್ರಿಗೂ ಹೇಳ್ತೀನಿ ಅಂತ ಹೇಳೋದು, ನೀನ್ ಅದಕ್ಕೆ ಭಯ ಬೀಳೋದು, ಇದೆಲ್ಲ ಹಳೆ ಕ್ಯಾಸೆಟ್ ನ ಪ್ಲೇ ಮಾಡಿ ಮಾಡಿ ನನಗೆ ಬೋರ್ ಆಗೋಗಿದೆ. ಸುಮ್ನೆ ಬಾ, ಶಾಪಿಂಗಿಗೆ ಹೋಗೋಣ. ನಂಗೆ ಯಾರ ಭಯನೂ ಇಲ್ಲ, ನಾನು ಎಲ್ಗೂ ಬರಲ್ಲ. ಅದೇನ್ ಮಾಡ್ಕೊಂತೀರ ಮಾಡ್ಕೋ ಹೋಗಿ. ವಂಶಿ, ಫೋನ್ ತರಕ್ ಇಷ್ಟೊತ್ತು ಬೇಕಾ? ಬೇಗ ಬಾ. ಕೃಷ್ಣ, ನೀನು ಬರ್ತಾ ಇದೆಯೇನೋ? ಬರಲ್ಲ ಅಂದ್ಯಲ್ಲೋ? ನಾನೊಬ್ನೇ ಮನೇಲಿ ಇದ್ಬಿಟ್ಟು ಏನ್ ಮಾಡ್ಲಿ? ನಾನು ನಿಮ್ ಜೊತೆ ಬಂದ್ರೆ ನಿಮ್ಗೂ ಸಹಾಯ ಆಗುತ್ತೆ ಅನ್ಸ್ತು, ಅದಕ್ಕೆ ಬರ್ತಾ ಇದ್ದೀನಿ. ಸಹಾಯ? ಸತ್ಯವಾಗ್ಲೂ ಅದಕ್ಕೆ ಬಂದಿದ್ದು. ಹೌದಾ? ಗೊತ್ತು ಬಿಡಪ್ಪ ಕೃಷ್ಣ, ಶಂಕದಿಂದ ಬಂದ್ರೇನೆ ತೀರ್ಥ ಅಂತ. ವಂಶಿ ಕರ್ದಿದ್ದಕ್ ಬಂದಿದ್ಯಾ, ನಾವು ಕರ್ದಿದ್ದಕ್ ಬಂದಿಲ್ಲ ಅಲ್ವೇನೋ? ಹಂಗೇನಿಲ್ಲ ಅಕ್ಕ, ನೀನ್ ಹೇಳೋದ್ರಲ್ಲೇ ಗೊತ್ತಾಗತ್ತೆ ಬಿಡು. ಸರಿ ಸರಿ, ಎಲ್ರೂ ಅಡ್ಜಸ್ಟ್ ಮಾಡ್ಕೊಂಡು ಒಂದೇ ಕಾರಲ್ಲಿ ಹೋಗ್ಬಿಡೋಣ, ನಡೀರಿ. ಮಾವ, ಒಂದೇ ಕಾರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗ್ ಹೋಗಕ್ಕಾಗತ್ತೆ? ಹೇಗಿದ್ರೆ ಇನ್ನೊಂದು ಕಾರ್ ಇದೆಯಲ್ಲ. ಕೃಷ್ಣ, ನೀನ್ ಆ ಗಾಡಿ ಓಡಿಸು. ಅಕ್ಕ, ನೀವು ಬನ್ನಿ ಬನ್ನಿ, ನಾವೆಲ್ಲ ಒಟ್ಟಿಗೆ ಹೋಗೋಣ. ಓಕೆ ಓಕೆ. ಹಾಳಾದೋರು, ನಾವು ಮಾರ್ಕೆಟ್ಗೆ ಹೋಗಿ ಬರೋಷ್ಟರಲ್ಲಿ ಎಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದಾರ ನೋಡು. ನಮ್ಮನೆ ಬಿಟ್ಟು ಹೊಟ್ಟೋದ್ರು. ಅಯ್ಯೋ ಮಾಯಾ, ನಿನಗೇನೇ ಆಯ್ತು? ಆ ದೊರೆಸ್ವಾಮಿ ಕರ್ದಾಗ ಬರಲ್ಲ ಬೇಡ ಅನ್ಬಿಟ್ಟೆ, ಈಗ ನೋಡು ಹುಚ್ಚಿ ತರ ನಗ್ತಿದ್ಯಲ್ಲ. ಅವ್ರು ಹೋಗಿರೋದು ಶಾಪಿಂಗ್ ಅಲ್ಲಮ್ಮ, ಮತ್ತೆ ಯಮಲೋಕಕ್ಕೆ. ಏನಂದೆ? ಹೌದಮ್ಮ, ಅವ್ರಗಳ್ ಶಾಪಿಂಗ್ ಹೋದವರು ಯಾರು ಮತ್ತೆ ವಾಪಸ್ ಬರಲ್ಲ, ಯಾಕಂದ್ರೆ ಅವ್ರು ಹೋಗಿರೋದು ಶಾಪಿಂಗ್ಗಲ್ಲ, ಯಮಲೋಕಕ್ಕೆ. ಯಮಲೋಕಕ್ಕ? ಏನೇ ಹೇಳ್ತಿದ್ಯಾ? ಅವ್ರಗಳ್ ಶಾಪಿಂಗ್ ಹೋಗೋಕ್ ಮೊದ್ಲೇ ಶಿವನ್ ಪಾದ ಸೇರಿರ್ತಾರೆ. ಮಾಯಾ, ಏನೇ ಹೇಳ್ತಾ ಇದ್ಯಾ? ಈ ಭವಿಷ್ಯ ನುಡಿಯೋರ್ ತರ ಒಗಟೊಗಟಾಗ ಏನೇನೋ ಹೇಳ್ಬೇಡ. ಏನಾಯ್ತು ಅಂತ ಅರ್ಥ ಆಗೋ ಹಾಗೆ ನನಗೂ ಹೇಳು. ಆ ಶಾಸ್ತ್ರಿಗಳು ಬಂದು ವಂಶಿ ಮತ್ತೆ ಕೃಷ್ಣನ್ ಜಾತಕ ಹೊಂದಾಣಿಕೆ ಆಗುತ್ತೆ ಅಂತ ಹೇಳಿದ್ಮೇಲೆ ನನ್ ಮನ್ಸಿಗೆ ನೆಮ್ಮದಿನೇ ಇರ್ಲಿಲ್ಲ ಅಮ್ಮ. ಆ ಶನಿ ಮನೆಯಿಂದ ತೊಲಗುತ್ತೆ ಅನ್ಕೊಂಡಿದ್ದೆ, ಈ ಶಾಸ್ತ್ರಿ ಬಂದು ಎಲ್ಲ ಹಾಳ್ ಮಾಡ್ಬಿಟ್ಟ. ಜೊತೆಗೆ ಇವರೆಲ್ಲ ನಮ್ಮನ್ ಬಿಟ್ಟು ಜವಳಿ ತರಕ್ ಹೋದ್ರು. ಹೊಟ್ಟೆ ಉರ್ದು ಹೋಯ್ತು ಮಾಯಾ. ಆದ್ರೂ ಅದಕ್ಕೂ ನಿನ್ ಖುಷಿಗೂ ಏನ್ ಸಂಬಂಧ? ಸಂಬಂಧ ಇದೆ ಅಮ್ಮ. ಮೊದ್ಲು ನಾನ್ ಹೇಳದನ್ನ ಪೂರ್ತಿಯಾಗಿ ಕೇಳಿಸ್ಕೊ. ಆಯ್ತಾಯ್ತು, ಅದೇನಂದ ಬೇಗ ಹೇಳು, ನನ್ನಿಂದ ಕಾಯಕ್ಕಾಗ್ತಿಲ್ವೇ? ಶಾಸ್ತ್ರಿಗಳು ಜಾತಕ ನೋಡಿ ಹೋದ್ಮೇಲೆ ಆ ವಂಶಿ ಮನೆಯವರೆಲ್ಲ ರೂಮಲ್ಲಿ ಶಾಪಿಂಗ್ ಹೋಗೋಣ ಅಂತ ಮಾತಾಡ್ಕೋತಿದ್ರು.